ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂದ್ರೆ ನೀವು ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರಿ ಸರ್, ಹಾ ಸರ್. ನಾನ್ ನೋಡ್ತಾ ಇದ್ದೆ. ಇದು ನೀವು ಫೋಟೋಸ್ ಎಲ್ಲ ನೋಡಿದಾಗ ಹಾ ಸರ್. ಅಮೀರ್ ಖಾನ್ ಅವರೇ ನಾಚ್ಕೋಬೇಕು ಆ ರೀತಿ ಕಾಣಿಸ್ತಾ ಇದ್ದೀರಿ ಸರ್. ಸರ್ ಅದನ್ನೇ ಸರ್ ಅವಾಗ್ಲೇನೆ ಹೌದು. ಆ ಏಜ್ ಅಲ್ಲಿ ಆ ಸ್ಟೈಲ್ ಮಾಡ್ತಾ ಇದ್ದೆ ಸರ್. ಹೌದು ಸರ್. ಒಂದೊಂದು ಸ್ಟೈಲೇ ನೋಡಿ, ಒಂದೊಂದು ಫೋಟೋ ಸೆಷನ್ ಆಗ್ಲಿ ಆಗಿನ ಕಾಲಕ್ಕೆ ಈ ತರ ಯಾರ್ ಕಾಲೇಜ್ ಲೈಫ್ ಅಲ್ಲಿ ಹೌದು. ಮಾಡ್ಸಿದ್ರು? ಅಲ್ಲ, ನೀವು ಇಷ್ಟೆಲ್ಲ ಇದ್ದು ಕೂಡ ಹಾ ಸರ್. ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀರಾ. ಹೌದು ಅದೇ ದರ್ಶನ್ ಅನ್ನೋ ಒಂದು ಹೌದು. ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಅಂದ್ರೆ ಆ ಟೈಮಲ್ಲೇ ದರ್ಶನ್ ಅವರು ಕೂಡ ಹೊಸಬ್ರು, ನೀವು ಕೂಡ ಹೌದು ಹೊಸಬ್ರು. ಹೌದು ಇವಾಗ ಅವ್ರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರೆ, ಅಂದ್ರೆ ಹೌದು. ಚಿತ್ರರಂಗದಲ್ಲೇ ಸೂಪರ್ ಸ್ಟಾರ್ ಆಗಿದ್ರೆ, ಹೌದು. ನೀವು ಕೂಡ ಈ ಡಾಗ್ ಫೀಲ್ಡ್ ಅಲ್ಲೇ ನೀವು ಇದ್ರಲ್ಲೂ ಕೂಡ ನೀವು ಸೂಪರ್ ಸ್ಟಾರ್ ಆಗಿದ್ದೀರಾ. ಹೌದು. ಬಟ್ ಇದೆಲ್ಲ ಆದ್ಮೇಲೆ ನೀವ್ ಯಾವತ್ತು ಭೇಟಿ ಅನ್ನುವಂಥದ್ದು ಏನು ಆಗಿರ್ಲಿಲ್ವಾ ಏನು ಅಂತ ಸರ್? ಆಗಿದೀವಿ ಸರ್, ಎಷ್ಟೊಂದ್ಸಲಿ ಭೇಟಿ ಆಗಿದೀವಿ, ಫಂಕ್ಷನ್ಸ್ ಅಲ್ಲಿ ಭೇಟಿ ಆಗಿದೀವಿ. ಆಮೇಲೆ ಅಂಬರೀಶ್ ಅವ್ರ ಮಗಂದು ಸಂಗೀತ ಕಾರ್ಯಕ್ರಮ ಇರುತ್ತಲ್ಲ, ಅದು ಸ್ಟಾರ್ ಹೋಟೆಲ್ ಇತ್ತು, ಅಲ್ಲೂ ಭೇಟಿ ಆಗಿದೀವಿ. ಅಲ್ಲೂ ತುಂಬಾ ಹೊತ್ತು ಜೊತೆಲೆ ಹಿಂಗೆ ಇದೀವಿ. ಎಷ್ಟೊಂದು ಫೋಟೋಸ್ ಇದೆ, ಬೇಕಾದ್ರೆ ಅದನ್ನು ಕಳಿಸ್ತೀನಿ. ನಾನು ನನ್ನ ಮಗ ಎಲ್ಲ ಒಟ್ಟಿಗೆ ಹರಟೆ ಹೊಡ್ಕೊಂಡೇ ಕೂತಿದೀವಿ. ದರ್ಶನ್ ಅವ್ರ ಜೊತೆ? ದರ್ಶನ್ ಸರ್ ಎಲ್ಲ ಫೋಟೋ ಕಳಿಸ್ತೀನಿ ನಿಮ್ಗೆ. ಆಮೇಲೆ ಸಿಕ್ಕಿರೋದು, ಆಮೇಲೆ ರೋಡ್ ಅಲ್ಲಿ ಹೋಗ್ತಾ ಕಾರ್ ಅಡ್ಡ ಬರುತ್ತೆ, ನಿಲ್ಸ್ ಮಾತಾಡಿಸ್ತಾರೆ ಆ ತರ. ಅವ್ರ ಜೊತೆ ಹೇಮಂತ್ ಅಂತ ಒಬ್ಬ ಹುಡುಗ ಇರೋರು, ಅವ್ರಿಗೆ ನಾನೊಂದು 7-8 ನಾಯಿ ಕೊಟ್ಟಿದೀನಿ. ಅವರು ಕ್ಲೋಸ್, ಹೇಮಂತ್ ಸರ್ ಅವರು ಕ್ಲೋಸ್. ಅವ್ರ ಜೊತೆ ಎಲ್ಲ ತುಂಬಾ ಸಲ ಸಿಕ್ಕಿದೀವಿ ಸರ್. ಅದು ಬಿಟ್ಟು ಸ್ಟೋನಿ ಬ್ರೂಕ್ ಅಂತ ವಿನಯ್ ಅಂತ, ಅವ್ರು ನಂಗೆ ಹೆವಿ ಕ್ಲೋಸ್. RR ನಗರಲ್ಲಿ ಇರ್ತಾರೆ. ಅವ್ರದ್ರಲ್ಲಂತೂ 2-3 ಸಲ ಸಿಕ್ಕಿದೀನಿ ಸರ್. 2-3 ಸಲ ಜೊತೆಲೆ ಪಾರ್ಟಿ ಮಾಡಿದ್ವಿ. ಯಾವತ್ತೂ ಹೇಳಿಲ್ವಾ ಬನ್ನಿ ಮತ್ತೆ ಇಂಡಸ್ಟ್ರಿಗೆ ಬನ್ನಿ ಸಿನಿಮಾ ಮಾಡೋಣ ಆ ತರದ್ ಏನಾದ್ರು ಹೇಳಿಲ್ವಾ? ಇಲ್ಲ ಸರ್, ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ವಾ ಸರ್. ಯಾಕಂದ್ರೆ ನನ್ಗೆ ಹೆಂಗಂದ್ರೆ ಸರ್, ಈಗ ನೀವ್ ವ್ಯಾಲ್ಯೂ ಕೊಟ್ರ ನಿಮ್ದು ಕಾಲು ತೊಳೆಯೋದಲ್ಲ, ನಿಮ್ ಶೂನು ಪಾಲಿಶ್ ಮಾಡ್ಬಿಡ್ತೀನಿ, ಇಲ್ಲ ಅದನ್ನ ನೆಕ್ಕು ಅಂದ್ರು ನೆಕ್ ಬಿಡ್ತೀನಿ ಶೂನ. ನೀವ್ ವ್ಯಾಲ್ಯೂ ಕೊಡಲ್ಲ ಅಂದ್ರೆ 5 ನಿಮಿಷನೂ ಅಲ್ಲಿ ಇರಕ್ ಇಷ್ಟ ಪಡಲ್ಲ ನಾನು. ಅಂದ್ರೆ ನೀವು ನನ್ನ ನಂಬೇಕು, ನಾನ್ ನಂಬುದ್ರೆ, ನನಗೆ ವ್ಯಾಲ್ಯೂ ಕೊಟ್ರೆ ನಾನು ಅಲ್ಲಿ ಇರ್ತೀನಿ. ನನ್ಗೆ ಏನು ಇಲ್ಲ, ನನ್ನ ಬೆಳೆಯಕ್ ಬಿಡ್ತಿಲ್ಲ. ಯಾಕಂದ್ರೆ ನಾನು ಡಾಗ್ ಫೀಲ್ಡ್ ಅಲ್ಲಿ ವರ್ಲ್ಡ್ ಗೆ ನಂಬರ್ 1 ಇದೀನಿ. ಆಗ ಇಂಡಿಯಾಗೆ ನಂಬರ್ 1 ಇದೆ. ಆ ಮೂವಿ ಮಾಡೋ ಟೈಮ್ ಅಲ್ಲಿ ಇಂಡಿಯಾಗೆ ನಂಬರ್ 1 ಇದೆ. ಆ ಕಾಲದಲ್ಲೇ ನಾನ್ ಇಟ್ಟಿರೋ ನಾಯಿ ಅವಾಗ್ಲೇನು ಯಾರ ಹತ್ರನೂ ಇರಲ್ಲ ಇಂಡಿಯಾ ಒಳಗಡೆ. ಈಗ ವರ್ಲ್ಡ್ ಗೆ ನಾನ್ ಇಟ್ಟಿರೋ ನಾಯಿಗಳು ಯಾರ ಹತ್ರನೂ ಇಲ್ಲ. ಆ ತರ ಫೇಮಸ್ ಆಗಿದ್ದೀನಿ. ಆದ್ರೆ ನನಗೆ ಒಂದ್ ಫೀಲ್ಡ್ ಅಲ್ಲಿ ಒಂದ್ ದೋಣಿ ಮೇಲೆ ಕಾಲಿಡ್ಬೇಕು ಅಂತ. ನಾನೀಗ ನಾಯಿ ಫೀಲ್ಡ್ ಅಲ್ಲಿ ನಾನು ಫುಲ್ ಫೇಮಸ್ ಇದ್ದೆ ಮೂವಿಗೆ ಬರಕ್ಕಿಂತ ಮುಂಚೆ. ಯಾರೊಬ್ರು IAS ಆಫೀಸರ್ ಕೆ ಶಿವರಾಮ್ ಅವರು, ಆಮೇಲೆ ರಮೇಶ್ ಅನ್ನೋರು ಒಂದು ಮಂಚಿನ ಮೇಲೆ ಡ್ಯಾಮ್ ಹತ್ರ ನನ್ನ ಫ್ರೆಂಡ್ಸ್ ಜೊತೆ ಕಾಲೇಜ್ ಲೈಫ್ ಅಲ್ಲಿ ಟ್ರಿಪ್ ಹೋಗಿರ್ತೀನಿ. ಅವಾಗ ಲೆದರ್ ಜಾಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹಾಕಿರ್ತೀನಿ. ಅದನ್ನ ನೋಡ್ಬಿಟ್ಟು ಅವರು ಪಾಸ್ ಆಗಿ ಹೋಗ್ತಾರೆ. ತಿರ್ಗಾ ಲಂಚ್ ಬ್ರೇಕ್ ಅಲ್ಲಿ ಬಂದು ಕರೀತಾರೆ ನನ್ನ. ಕರೆದ್ಬಿಟ್ಟು ನೀ ಸ್ಮಾರ್ಟ್ ಆಗಿದೆಯಲ್ಲ, ಯಾಕೆ ನೀವು ಮೂವಿ ಮಾಡಬಾರ್ದು, ಹೀರೋ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರು ಬಂದು BN ಗಂಗಾಧರ್ ಅಂತ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಫಿಲಿಂ ಚೇಂಬರ್ ಅಲ್ಲಿ. ಅವ್ರ ನಂಬರ್ ಕೊಟ್ಬಿಟ್ಟು ಕಳಿಸ್ತಾರೆ, ಅಲ್ಲಿ ಹೋಗು ನಾನು ಹೇಳ್ದೆ ಅಂತ ಹೇಳು, ಚಾನ್ಸ್ ಕೊಡ್ತಾರೆ ಅಂತ. ನಾನು ಹೋಗಿ ಹೇಳ್ತೀನಿ, ಅವ್ರು ಕೊಡಲ್ಲ. ಯಾಕಂದ್ರೆ ರಿಲೇಷನ್ ಫ್ರೆಂಡ್ ಏನು ಇರಲ್ವಲ್ಲ, ಕೊಡಲ್ಲ. ಆದ್ರೆ 6 ತಿಂಗಳಾದ್ಮೇಲೆ ಒಂದು ಫಂಕ್ಷನ್ ಅಲ್ಲಿ ಅವರೇ ನನ್ನ ಸ್ವಂತ ರಿಲೇಷನ್ ಅಂತ ಗೊತ್ತಾಗುತ್ತೆ. ಅವಾಗ ಅವರು ಟಕ 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 ಅಂತ 6 ತಿಂಗಳಿಗೆ 4 ಪಿಕ್ಚರ್ ಮಾಡಿಸ್ತಾರೆ ಸರ್. ಫಸ್ಟ್ ಪಿಕ್ಚರ್ ಬಂದು ಮಹಾನಗರ, ಸೆಕೆಂಡ್ ಪಿಕ್ಚರ್ ಬದ್ರಿ, ಅದಾದ್ಮೇಲೆ ರಾಮಸ್ವಾಮಿ ಕೃಷ್ಣಸ್ವಾಮಿ, ಆಮೇಲೆ ದರ್ಶನ್ ಅಂದ್ರೆ ಫಸ್ಟ್ ಅಲ್ಲಿ ಬರೀ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ವಿನೋದ್ ಪ್ರಭಾಕರ್ ಸರ್ಗೆ. 2ನೇ ಮೂವಿಲಿ ಬದ್ರಿಲಿ ಯೋಗೇಶ್ವರ ಜೊತೆಗೆ ಫ್ರೆಂಡ್ ಕ್ಯಾರೆಕ್ಟರ್. 3ನೇದ್ರಲ್ಲಿ ಆಂಟಿ ಹೀರೋ ರಾಮಸ್ವಾಮಿ ಕೃಷ್ಣಸ್ವಾಮಿಲಿ ನಾನು, ನವೀನ್ ಮಯೂರ್, ಮೋಹನ್ 3 ಜನನು ಮಾಡಿದೀವಿ. ಅದ್ರಲ್ಲಿ ನವೀನ್ ಮಯೂರ್ ಸರ್ ತೀರೋದ್ರು. ಅದಾದ್ಮೇಲೆ ದರ್ಶನ್ ಮೂವಿಲಿ ಸೆಕೆಂಡ್ ಹೀರೋ ಆಗಿ ಮಾಡಿದೀನಿ. ನನ್ಗೊಂದು ಹೀರೋಯಿನ್ ಕೊಟ್ಟಿದ್ದಾರೆ, ಅವ್ರಿಗೊಂದು ಹೀರೋಯಿನ್. ಅಲ್ಲ ಸರ್, ಇದೆಲ್ಲ ಓಕೆ, ಚಿತ್ರರಂಗ ಅಂದ್ರ ಮೇಲೆ ಒಂದಿಷ್ಟು ಅವಮಾನಗಳು ಇದ್ದೇ ಇರುತ್ತೆ. ಬಟ್ ಇದನ್ನೆಲ್ಲ ಮೆಟ್ನಿತ್ತು ಕೆಲವರು ಒಂದಿಷ್ಟು ಸೂಪರ್ ಸ್ಟಾರ್ ಆಗಿದ್ದಾರೆ. ಬಟ್ ನೀವು ಕೂಡ ಅಲ್ಲೇ ಇದ್ದಿದ್ರೆ ನೀವು ಇವತ್ತಿಂದ ಇಲ್ಲ. ನನ್ಗೇನಂದ್ರೆ ಸರ್, ನಾನು ದೊಡ್ಡ ಸೆಲೆಬ್ರಿಟಿ ಮಗ ಆಗಿ ಹುಟ್ಟಿರ್ಲಿಲ್ಲ. ಅಲ್ಲಿ ನನ್ಗೆ ಬೆಳೆಯಕ್ ಬಿಡ್ತಿಲ್ಲ ಅನ್ನೋದು ಡೇ 1 ಇಂದಾನೇ ಗೊತ್ತಾಯ್ತು. ಯಾಕಂದ್ರೆ ಅಲ್ಲಿ ಒಂದು ಮೇಕಪ್ ವಿಷಯ ಆಗ್ಬೋದು, ಡ್ರೆಸ್ ಆಗ್ಬೋದು. ಸರ್ ಇವಾಗ ದರ್ಶನ್ ಮೂವಿ ಸಾಂಗ್ ಅಲ್ಲೆಲ್ಲ ನಾನು ಬಟ್ಟೆ ಹಾಕಿದೀನಿ ಸರ್. ಆಗಿನ ಕಾಲಕ್ಕೆ 25,000 ರೂಪಾಯಿ ಸೆಟ್ ಸರ್. ಆ ಬಟ್ಟೆನ ಇವತ್ ನನ್ನ ಮನೇಲಿ ತೋರಿಸ್ತೀನಿ ಸರ್. ಇವತ್ ನನ್ನ ಮನೇಲಿ ತೋರಿಸ್ತೀನಿ. ಅಂದ್ರೆ ನಾನು ಯಾವ್ದು ಬಾಡಿಗೆದ್ ಹಾಕೊಂಡಿಲ್ಲ. ನನ್ ಕಾರು, ನನ್ ಪೆಟ್ರೋಲು, ಅಲ್ಲಿ ಕೊಡೋ ದುಡ್ಡು ಅವ್ರಿವ್ರಿಗೆ ಕೆಲ್ಸದವ್ರಿಗೆ ಹಂಚ್ ಬರ್ತಿದ್ದೆ. ₹1 ನಾನು ಫಿಲಿಂ ಲ್ಯಾಂಡ್ ದುಡ್ಡು ಬೇಡ ಅಂತ. ಆಗಿನ ಕಾಲದಲ್ಲಿ ನಾಯಲ್ಲಿ ಅಷ್ಟು ದುಡಿತಾ ಇದ್ದೆ. ನಾಯಲ್ಲೇ ಅಷ್ಟು ದುಡಿತಾರ ಕಾರಣ ನನಗೆ ಅದ್ರದ್ದು ನೆಸಿಟಿ ಇರ್ಲಿಲ್ಲ. ಆಮೇಲೆ ಚಿಕನ್ 25 kg ಹಸಿ ಚಿಕನ್ ತಗೊಂಡೋಗಿಲ್ಲ ಅಂತ ಮಾತಾಡ್ತಾರೆ. ಅಂದ್ರೆ ಅವ್ರು ನೋಡಿಲ್ದಿದ್ರೆ ನಾನೇನ್ ಮಾಡೋಣ ಸರ್? ನಾನ್ ಕೊಟ್ಟವನು ನನಗ್ ಗೊತ್ತು. ನಾನ್ ಬಂದು ಸಾಯಂಕಾಲ ಆದ್ರೆ 25 kg ಹಸಿ ಚಿಕನ್ ಕೊಟ್ಬಿಟ್ಟು ಎಲ್ಲಾರ್ಗು ಬಡಿಸಿ ನಂಗೆ ಸ್ವಲ್ಪ ಜಾಸ್ತಿ ಹಾಕಿ ಅಂತಿದೆ. ಯಾಕಂದ್ರೆ ನಾನು ನಾನ್ ವೆಜ್
ವೆಜ್ ಪ್ರಿಯ, ನಾನು ಹೊಸಬ, ನಾನ್ ದಿನ ನಾನ್ ವೆಜ್ ಕೊಡಿ ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಆಮೇಲೆ ಅಲ್ಲಿ ಏನಂದ್ರೆ ವಾರಕ್ಕೆ ಒಂದೇ ದಿವಸ ಕೊಡೋದು, ಅದು ಇಷ್ಟೇ ಕೊಡ್ತಾರೆ, ಅದು ನನಗೆ ಯಾವ ಲೆಕ್ಕಕ್ಕೂ ಸಾಲ್ತಾ ಇರ್ಲಿಲ್ಲ. ಆ ಕಾರಣದಿಂದ ನಾನೇ ನನ್ನ ಓನ್ ದುಡ್ಡಿಲ್ ನಾನು ಖುಷಿಗ್ ಮಾಡ್ತಾ ಇದ್ದೆ ಹೊರತು ನಾನು ಯಾರ ಹತ್ರ ಹೊಗಳ್ಸ್ಕೊಳಕ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅದು ಯಾವ್ದೋ ಬಾಯ್ತಪ್ಪ ಒಂದ್ರಲ್ಲಿ ಹೇಳಿದ್ರೆ ಅದನ್ನು ಹೇಳ್ಕೊಂತಾನೆ ಅಂತ. ಆದ್ರೆ ನನ್ಗೇನಂದ್ರೆ ಅಲ್ಲಿ ದುಡ್ಡು ಬೇಡ, ನನ್ಗೆ ಹೆಸರು ಬೇಕು ಅಂತ ಹೆಸರು ಮಾಡಕ್ ಹೋದೆ, ಆದ್ರೆ ಹೆಸರು ಮಾಡಕ್ ಆಗ್ಲಿಲ್ಲ. ಕಾರಣ ಏನಂದ್ರೆ ನಂಗೆ ಆಕ್ಟಿಂಗ್ ಬರ್ತಿರ್ಲಿಲ್ಲ, ಡ್ಯಾನ್ಸ್ ಬರ್ತಿರ್ಲಿಲ್ಲ, ಅದೊಂದು ಪ್ಲಸ್ ಅಲ್ಲಿ ಬೆಳೆಯಕ್ಕೂ ಬಿಡ್ತಾ ಇರ್ಲಿಲ್ಲ. ಮಕಾನ ಬಂದು ಅಷ್ಟು ಬೆಳ್ಳಗ್ ನಮ್ಮ ಅಪ್ಪ ಅಮ್ಮ ಹುಡ್ತಾನೆ ಬೆಳ್ಳಗವ್ರೆ, ನಾನು ಹುಡ್ತಾನೆ ವೈಟ್ ಕಲರೇ ಹುಟ್ಟಿರೋದು, ಯಾವತ್ತು ಕರ್ರಗ್ ಹುಟ್ಟೇ ಇಲ್ಲ. ಆದ್ರೆ ಒಂದೇ ಒಂದ್ ಫೋಟೋ ಹಾಕೊಂಡು ತೋರಿಸ್ತಾರೆ. ಅದೇ ಮೂವಿದು ನಾನು ಇನ್ನೊಂದ್ ಫೋಟೋ ನಿಮಗ್ ಕಳಿಸ್ತೀನಿ. ಆ ಒಂದು ಸಾಂಗ್ ಅಲ್ಲಿ ಅವಾಗ ಅಲ್ಲಿ ಕರ್ರಗಿದ್ದವನು ಒಂದು 1 ಅವರ್ಗೆ ತಿರ್ಗಾ ಬೆಳ್ಳಗಾಗತ್ತೆ ಸರ್. ಅವತ್ತಿನ ದಿನ ಶೂಟಿಂಗ್ ಇನ್ನೊಂದು ಫೋಟೋನು ಕಳಿಸ್ತೀನಿ. ಆದ್ರೆ ಇದೆಲ್ಲ ಆದ್ಮೇಲೂ ಕೂಡ ನೀವು ಅವ್ರ ಸಿನಿಮಾಗಳನ್ನೆಲ್ಲ ನೋಡೋದು ಈ ತರದೆಲ್ಲ ಆಗ್ತಿದೆ? ಅದೆಲ್ಲ ನಾವು ಅವರು ಚೆನ್ನಾಗಿದೀವಿ ಸರ್. ದರ್ಶನ್ ಸರ್ ಇವಾಗ್ಲೂ ತುಂಬಾ ಮರ್ಯಾದೆ ಕೊಡ್ತಾರೆ. ಇವಾಗ ಅವ್ರದ್ದು ಡೆವಿಲ್ ಮೂವಿಗಂತೂ ಫುಲ್ ಪ್ರಮೋಷನ್, ನಾನು ಫಸ್ಟ್ ಶೋಗೆ ಕರೆದಿದ್ದಾರೆ, ಅವತ್ತೇ ಹೋಗ್ತಾ ಇದ್ದೀನಿ. ಆಮೇಲೆ ಅವ್ರದ್ದು ಪೋಸ್ಟರ್ ಎಲ್ಲ ನಂದು ಸ್ಟೋರೀಸ್ ಅಲ್ಲಿ ನೋಡಿ ಅವತ್ತೆಲ್ಲ ಫುಲ್ ಓಡ್ತಾನೆ ಇರುತ್ತೆ. ನಾನು ಅವ್ರಿಗೆ ಸಪೋರ್ಟ್ರು, ನನಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ ಅಂದ್ರೆ ಇವಾಗ್ಲೂ ಒಂದೇ ಚೆನ್ನಾಗಿ ಬಾಂಡಿಂಗ್ ಇದೀವಿ ಸರ್. ನನ್ಗೆ ಏನಂದ್ರೆ ಸರ್, ಈಗ ಬೇರೆಯವ್ರಿಗೆ ಯಾರ ಒಂದು ತಪ್ಪು ಮಾಡ್ಬಿಟ್ರೆ ಅವ್ನ್ ಕೆಟ್ಟವನು ಅಂತ ಡಿಸೈಡ್ ಮಾಡ್ತಾರೆ. ನಾನ್ ಆತರ ಅಲ್ಲ ಸರ್. ಒಂದು ಸ್ಯಾಂಪಲ್ ಹೇಳ್ತೀನಿ. ಒಬ್ರು ಹೀರೋಯಿಂದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅವ್ರು ನನ್ ಜೊತೆ ಚೆನ್ನಾಗಿದ್ದಾರೆ, ನನಗ್ ಮೋಸ ಮಾಡಿಲ್ಲ, ನನ್ ಮುಂದೆ ಆ ಕೆಲ್ಸ ಮಾಡಿಲ್ಲ, ಅದರಿಂದ ನಾನ್ ಅವ್ರನ್ನ ನಂಬಲ್ಲ. ಅದೇ ಸರ್, ಆತರ ತಪ್ಪು ಮಾಡಿದಾರೆ ಅನ್ನೋದನ್ನ ನಂಬಲ್ಲ. ಆದ್ರೆ ಅದು ಮೀಡಿಯಲ್ಲಿ ಏನೇನೋ ತೋರಿಸಿ ಅವ್ರನ್ನ ಕೆಟ್ಟ ರೀತಿಲಿ ತೋರಿಸ್ತಾರೆ. ನಾನು ಅವ್ರ ಜೈಲಿಂದ ಬರ್ತಿದಂಗೆ ಸರ್ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು, ಯಾರಿಗೂ ತಲೆ ಕೆಡ್ಸ್ಕೋಬೇಡಿ, ನೀವ್ ಕರೆಕ್ಟ್, ನೀವ್ ತಪ್ಪು ಮಾಡಿಲ್ಲ. ಅವ್ರು ಕುಗ್ಬಿಟ್ಟಿದ್ರು, ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಹೊಟ್ಟೋಗಿದ್ರು. ನಾನ್ ಬುದ್ಧಿವಾದ ಹೇಳ್ಬಿಟ್ಟು ಬಂದೆ, ನೋಡಿ ಜೈಲ್ಗೆ ಹೋಗಿ ಬಂದ್ರೆ ಲಕ್ ಉಲಾಯಿಸುತ್ತೆ, ನಾನ್ ನೋಡಿರಂಗೆ ನೀವ್ ಆ ತಪ್ಪು ಮಾಡಿಲ್ಲ. ಅವ್ರ ಹೊಟ್ಟೆಯವರಿಗೆ ಅವ್ನಿಗೆ 2 ಕೋಟಿ ಇವ್ರಿಗೆ ಕೊಡ್ಬೇಕಿತ್ತಂತೆ, ಅದನ್ನ ತಪ್ಸ್ಕೊಳಕ್ಕೆ ಇವ್ರ ಹೆಸರು ಹೇಳ್ಬಿಟ್ಟು ಜೈಲ್ಗೆ ಹಾಕ್ಸ್ಬಿಟ್ರೆ ಅವ್ನು 2 ಕೋಟಿ ಬಚಾವ್ ಆಗ್ಬೋದು ಅಂತ ಸುಳ್ಳು ಬಿಟ್ಟಿದ್ದ. ಯಾಕಂದ್ರೆ ನಾನ್ ಕಣ್ಣಲ್ಲಿ ದಿನ ನೋಡ್ತಾ ಇದ್ದೆ, ಎಷ್ಟೋ ವರ್ಷದಿಂದ ದಿನ ನೋಡ್ತಾ ಇದ್ದೆ ಅವ್ರನ್ನ. ನನ್ನ ಮುಂದೆ ಯಾವ ಒಂದ್ ಸಿಗರೇಟು ಸೇದಿಲ್ಲ ಅವರು. ಯಾಕಂದ್ರೆ ಮನೇಲೇ ಇರ್ತೀವಲ್ಲ ಸರ್, ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಇದು ಅವ್ರಿಗೆ ಸುಳ್ಳು ಹೇಳ್ಬಿಟ್ಟು ಅವ್ರನ್ನ ಸಿಗಾಕ್ಸಿ ಅವನ್ ಬಚಾವಾಗ ನೋಡ್ದ 2 ಕೋಟಿ. ಇವಾಗ ಅವರೇ ಕೇಸ್ ಹಾಕಿ ಅವನ್ನೇ ಒಳಗಾಕ್ಸಿದ್ರು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.